Hello students, hope you all are doing good. This is Priyanka from Sandpoint Institute Belagavi. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಒಳಗೆ ನಾನು ಒಂದು 3-4 ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಂತನು. ಸೊ ಯಾವ್ಯಾವು ದ ಫಸ್ಟ್ ಪಾಯಿಂಟ್ ಈಸ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ WRD-HK ಎಕ್ಸಾಮ್ ಆ್ಯಂಡ್ ದೇ ಸೀರಿಯಸ್ಲಿ ವಾಂಟ್ ಟು ಪ್ರಿಪೇರ್ ಫಾರ್ PWD ಆಲ್ಸೋ. ಸೊ ಏನು ಮಾಡಬೇಕು ನೀವು? ಆ್ಯಂಡ್ ದ ಸೆಕೆಂಡ್ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ಸ್ ಆರ್ PC ಟ್ರೈನಿಂಗ್ ನಡೆದೈತಿ, ಈಗ ನಿಮಗೆ ಗೊತ್ತಿರಬೇಕು. ಸೊ ಅವರು ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ಬೇಕು ಅನ್ನಕತ್ತಾರು. ಸೊ ಅವ್ರು ಏನು ಮಾಡಬೇಕು? ಆ್ಯಂಡ್ ಫಾರ್ ದ ರೆಸ್ಟ್ ಲೈಕ್ ದ ಸ್ಟೂಡೆಂಟ್ಸ್ ಹೂ ಆರ್ ಕಂಪ್ಲೀಟ್ಲಿ ಡಿವೋಟಿಂಗ್ ಟೈಮ್ ಫಾರ್ ದ PWD ಪ್ರಿಪರೇಷನ್. ಸೊ ನೀವು ಯಾವ ಥರ ಪ್ರಿಪೇರ್ ಆಗಬೇಕು? ಸೊ ಆಲ್ ದೀಸ್ 3 ಡಿಫರೆಂಟ್ ಪಾಯಿಂಟ್ಸ್ ಐ ವಿಲ್ ಬಿ ಡಿಸ್ಕಸಿಂಗ್ ಇನ್ ಟುಡೇಸ್ ಸೆಷನ್. ಸೊ ಫಸ್ಟ್ ಒನ್ ಏನಂದಿದ್ದೆ ನಾನು, ನೀವು WRD-HK ಎಕ್ಸಾಮದು ಇಂಟರ್ವ್ಯೂದು ಶಾರ್ಟ್ ಲಿಸ್ಟ್ ಆಗಿರಿ. ಸೊ ಫ್ರಮ್ 8th November 2021 ನಿಮ್ದು ಇಂಟರ್ವ್ಯೂ ಸ್ಟಾರ್ಟ್ ಆಗಕತ್ತೈತಿ. ಸೊ ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ರಿಯಲಿ ಪ್ಯಾನಿಕ್ಡ್ ಅಬೌಟ್ ಹೌ ಟು ಪ್ರಿಪೇರ್ ಫಾರ್ ದಿಸ್ ಇಂಟರ್ವ್ಯೂ ಆಸ್ ವೆಲ್ ಆಸ್ ಹೌ ಟು ಪ್ರಿಪೇರ್ ಫಾರ್ ದ PWD ಎಕ್ಸಾಮ್. ಸೊ ಎಲ್ಲ ಸೇಮ್ ಟೈಮ್ದಾಗ ಬಂದುಬಿಟ್ಟೈತಿ ಮೇಡಮ್, ನಮ್ಗೆ ಕನ್ಫ್ಯೂಷನ್ ಆಗಕತ್ತೈತಿ. See, these are the situations where God tests our perseverance and how you can manage the things efficiently. ಯಾಕಂದ್ರೆ ನಿಮ್ಗೆ ಎರಡೂ ಬೇಕು, ಬಿಕಾಸ್ ಯು ಆರ್ ನಾಟ್ ಶೋರ್ ಅಬೌಟ್ ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ WRD ಎಕ್ಸಾಮ್ ಆ್ಯಂಡ್ ದ್ಯಾಟ್ ಈಸ್ ದ ರೀಸನ್ ಯು ಗೈಸ್ ವಾಂಟ್ ಟು ಸೀರಿಯಸ್ಲಿ ಟ್ರೈ ಫಾರ್ ದಿಸ್ PWD ಎಕ್ಸಾಮ್. ಎಸ್, ಯು ಕ್ಯಾನ್ ಡೂ ಇಟ್, ನಥಿಂಗ್ ರಾಂಗ್ ಇನ್ ದ್ಯಾಟ್, ಬಿಕಾಸ್ ನೀವು ಆಲ್ರೆಡಿ ಶಾರ್ಟ್ ಲಿಸ್ಟ್ ಆಗಿರಂದ್ರೆ ನೀವು ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು. ಸೊ ವೆನ್ ಯು ಹ್ಯಾವ್ ಸ್ಟಡಿಡ್ ಎಂಟೈರ್ KPSC ಸಿಲೆಬಸ್ ಆಫ್ ಅರೌಂಡ್ 20 ಸಬ್ಜೆಕ್ಟ್ಸ್, ಸೊ ದೀಸ್ 6 to 7 ಸಬ್ಜೆಕ್ಟ್ಸ್ ವಿಲ್ ನಾಟ್ ಮ್ಯಾಟರ್ ಯು ಮಚ್. ಆಲ್ ರೈಟ್, ಯಾಕಂದರೆ ಇದ್ರೊಳಗೆ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಇಲ್ಲ ಒಳಗದು. ಸೊ ನೀವು ಆರಾಮ್ಸೆ ಪ್ರಿಪೇರ್ ಆಗ್ಬೋದು ಇದನ್ನು. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಓನ್ಲಿ ದೀಸ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಯಾಕಂದರೆ ಜನರಲ್ ಸ್ಟಡೀಸ್ ಅಂತೂ ನೀವು ಪ್ರಿಪೇರ್ ಆಗೇ ಇರ್ತೀರಿ ಆಲ್ರೆಡಿ. ಸೊ ಇವೇನು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅದಾವೆ ಇವನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ರಿ, ದೆನ್ ಯು ಕ್ಯಾನ್ ಸೀರಿಯಸ್ಲಿ ಟ್ರೈ ಆರ್ ಅಟೆಂಪ್ಟ್ ದಿಸ್ PWD ಎಕ್ಸಾಮ್. ಸೊ ನಿಮಗೇನು ಹಾರ್ಮ್ ಆಗೋದಿಲ್ಲ. ಮ್ಯಾಮ್ ಹಂಗಂದ್ರೆ ನಾನು ಇಂಟರ್ವ್ಯೂ ಹೆಂಗೆ ಪ್ರಿಪೇರ್ ಆಗಬೇಕು? ಸಿ, ಇಂಟರ್ವ್ಯೂ ಅಂದ್ರೆ ಏನೋ 2 ಕ್ಯಾಟಗರೀಸ್ ಇರ್ತಾವೆ WRD ಒಳಗೆ. ಒನ್ ಈಸ್ HR ಇಂಟರ್ವ್ಯೂ, ಅನದರ್ ಒನ್ ಈಸ್ ಟೆಕ್ನಿಕಲ್. ಸೊ ಟೆಕ್ನಿಕಲ್ ನೀವು ಈಗೇನು ಓದ್ತೀರಿ ಅಥವಾ ಮೊದಲೇನು ಓದಿರ್ತೀರಿ, ಸೊ ಅವನ್ನೆಲ್ಲ ಅಷ್ಟು ಮಾಡಿದರೆ ಸಾಕು, ಟೆಕ್ನಿಕಲ್ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೋದು. ದಟ್ಸ್ ವಾಟ್ ಐ ಟೋಲ್ಡ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ವಾಟರ್ ರಿಸೋರ್ಸ್ ಸಬ್ಜೆಕ್ಟ್ಸ್ ಲೈಕ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಓಪನ್ ಚಾನಲ್ ಫ್ಲೋ, ಇರಿಗೇಷನ್, ಹೈಡ್ರಾಲಜಿ. ಸೊ ಇವನ್ನ ಸ್ವಲ್ಪ ನೀವು ನೋಡಿದ್ರೆ ಅಂದರೆ ನಿಮಗೆ ಟೆಕ್ನಿಕಲ್ ಇಂಟರ್ವ್ಯೂ ನೀವು ಪಾಸ್ ಮಾಡ್ಬೋದು WRD. ಯಾಕಂದ್ರೆ ಅವ್ರು ಇನ್ಡೆಪ್ತ್ ಏನು ಕೇಳೋದಿಲ್ಲ, ಸರ್ಫೇಷಿಯಲ್ ಕೇಳ್ತಾರೆ ನಿಮಗೆ, ಲೈಕ್ ರಿವರ್ ಟ್ರೈನಿಂಗ್ ವರ್ಕ್ಸ್ ಆರ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್, ನಿಮ್ಮ ಊರೊಳಗೆ ಏನೇನು ಇರಿಗೇಷನ್ ಪ್ರಾಜೆಕ್ಟ್ಸ್ ಅದಾವು, ಆ್ಯಂಡ್ ಸಮ್ ಆಫ್ ದ ಸ್ಟ್ರಕ್ಚರ್ಸ್ ವಿತ್ ರೆಸ್ಪೆಕ್ಟ್ ಟು ಡ್ಯಾಮ್ಸ್ ಆರ್ ಕೆನಾಲ್ಸ್. ಸೊ ಈ ಟೈಪ್ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಅವನ್ನೊಂದು ಸ್ವಲ್ಪ ಥರೋ ಆಗ್ರಿ. ಮ್ಯಾಮ್ ಹಂಗಂದ್ರೆ ನಾವು HR ಹೆಂಗೆ ಪ್ರಿಪೇರ್ ಆಗಬೇಕು? ಸಿ, HR ಅಂದ್ರೆ ನಾವಂತೂ ಟ್ರೈನಿಂಗ್ ಕೊಟ್ಟಿದ್ವಿ 30 ಸ್ಟೂಡೆಂಟ್ಸಿಗೆ. ಸೊ ಅದನ್ನು ನಾನು ನಿಮಗೆ ಈಗ ಹೇಳಬೇಕಂತೂ ವಿ ಆರ್ ಪ್ಲ್ಯಾನಿಂಗ್ ಟು ಮೇಕ್ ಒನ್ ಮೋರ್ ಟ್ರೈನಿಂಗ್ ಸೆಷನ್ ಆಲ್ಸೋ ಫಾರ್ WRD-HK ಶಾರ್ಟ್ ಲಿಸ್ಟೆಡ್ ಸ್ಟೂಡೆಂಟ್ಸ್. ಸೊ ಈಗ ನನಗೆ ಅದು ಶ್ಯೂರ್ ಇಲ್ಲ ಲೈಕ್ ನೀವು ಎಷ್ಟು ಜನ ಅಟೆಂಡ್ ಮಾಡ್ಬೋದು, ಬಿಕಾಸ್ ಯು ನೀಡ್ ಟು ಡಿವೋಟ್ ಸಮ್ ಟೈಮ್ ಟು ಕಮ್ ಟು ಬೆಲ್ಗಾಮ್ ಹಿಯರ್. ಸೊ ಅದಕ್ಕೆ ಫಸ್ಟ್ 30 ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಲಕ್ಕಿ ಇದ್ರು, ಬಿಕಾಸ್ ದೇ ಟುಕ್ ದ ಡಿಸಿಷನ್ ವೆರಿ ಕ್ವಿಕ್ಲಿ. ಸೊ ನಾನು ಅನೌನ್ಸ್ ಮಾಡಿದ್ಕೊಳ್ಳೆ ಸಡನ್ನಾಗಿ ಅವರು ಜಾಯ್ನ್ ಆದರು ಕೋರ್ಸಿಗೆ. ಸೊ ಅದಕ್ಕೆ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕ್ವಿಕ್ ಆ್ಯಂಡ್ ರೈಟ್ ಡಿಸಿಷನ್ ಮೇಕಿಂಗ್. ಸೊ ನೋಡೋಣ, ನಾವು ಟ್ರೈ ಮಾಡಕತ್ತೀವಿ. ಆ್ಯಂಡ್ ಇನ್ಸ್ಟೆಡ್ ಆಫ್ 2 days ವಿ ಆರ್ ಪ್ಲಾನಿಂಗ್ ಫಾರ್ 1 day, ಬಿಕಾಸ್ 2 ದಿವಸ ಬಂದು ನೀವು ಟೈಮ್ ಡಿವೋಟ್ ಮಾಡೋದಿಂತ್ರ ನಿಮಗೆ PWD ಪ್ರಿಪರೇಷನ್ ಸ್ವಲ್ಪ ಹ್ಯಾಂಪರ್ ಆಗ್ಬೋದು. ಸೊ ದ್ಯಾಟ್ ಈಸ್ ದ ರೀಸನ್ ಒಂದು ಡೇ HR ಇಂಟರ್ವ್ಯೂ ಟ್ರೈನಿಂಗ್ ನಾವು ಪ್ಲ್ಯಾನ್ ಮಾಡಕತ್ತೀವಿ. ಒನ್ಸ್ ದ್ಯಾಟ್ ಈಸ್ ಫೈನಲೈಸ್ಡ್ ಐ ವಿಲ್ ಬಿ ಇನ್ಫಾರ್ಮಿಂಗ್ ಇನ್ YouTube. ಎನಿವೇಸ್, ಲೈಕ್ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಫಾರ್ ಅಟೆಂಡಿಂಗ್ HK HR interview guidance under Sandpoint in Belagavi, you can just contact me. Based on that we can make the schedule accordingly. ಯಾಕಂದರೆ ಎಲ್ಲ ಒಮ್ಮೆ ಬಂದುಬಿಡ್ತೀಗ. ಸೊ ಹೌ ಟು ಮ್ಯಾನೇಜ್, ನಿಮ್ಗೆ ಹೆಂಗೆ ಪ್ರಾಬ್ಲಮ್ ಆಗೈತಿಲ್ಲ, ಸೊ ನಮಗೂ ಅದರ್ ಟೈಪ್ ಆಫ್ ಪ್ರಾಬ್ಲಮ್ ಆಗೈತಿ. ಲೆಟ್ಸ್ ಸಿ, ವಿ ವಿಲ್ ಸಾರ್ಟ್ ಔಟ್ ದ ಥಿಂಗ್ಸ್ ಆ್ಯಂಡ್ ವಿ ವಿಲ್ ಮೇಕ್ ಇಟ್ ಪ್ರಾಪರ್ಲಿ. ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಆಲ್ ಅಬೌಟ್ ಮ್ಯಾನೇಜಿಂಗ್ ಟೈಮ್. ಓಕೆ, ಸೊ ಪ್ಯಾನಿಕ್ ಆಗೋದು, ಹೆದರೋದು ಮ್ಯಾಮ್ ಹೆಂಗೆ ಅನ್ನೋದಿಂತ್ರ ಏನು ಉಪಯೋಗ ಇಲ್ಲ. ಸೊ ಸ್ಮೂತಾಗಿ ಕಾಮ್ ಮೈಂಡ್ ಆಗಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಲಿಬೇಕು, ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಕಲಿಬೇಕು. ದ್ಯಾಟ್ ಈಸ್ ಹೌ ಯು ಹ್ಯಾವ್ ಟು ಡಿಸೈಡ್ ಅಪಾನ್, ಬಿಕಾಸ್ ದಿಸ್ ಈಸ್ ಲೈಫ್. ಸೊ ಇನ್ನು ಮುಂದೆ ಹೋದಂಗೆ ಲೈಫ್ ವಿಲ್ ಥ್ರೋ ಲಾಟ್ ಆಫ್ ಚಾಲೆಂಜಸ್ ಆನ್ ಯು. ಸೊ ಅವನ್ನೆಲ್ಲ ಮ್ಯಾನೇಜ್ ಮಾಡೋ ಸಿಚುವೇಶನ್ಸ್ ಬರ್ತಾವೆ ಅವಾಗ. ಸೊ ಈಗ ಈ ಸಿಚುವೇಶನ್ಸ್ದಿಂತ ಯು ಶುಡ್ ಲರ್ನ್ ಮ್ಯಾನೇಜಿಂಗ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಆಲ್ ರೈಟ್. ಸೊ ಸೆಕೆಂಡ್ ಪಾಯಿಂಟ್, PC ಟ್ರೈನಿಂಗ್ ನಡೆದೈತೆ ಎಷ್ಟೋ ಸ್ಟೂಡೆಂಟ್ಸ್ ಇದೀಗ. ಸೊ ಅಗೇನ್ ದೇ ಸೀರಿಯಸ್ಲಿ ವಾಂಟ್ ಟು ಪ್ರಿಪೇರ್ ಫಾರ್ PWD. ಸೊ ಅವ್ರೇನಂತಾರೋ ಮ್ಯಾಮ್ ಹೋಲ್ ಡೇ ನಮ್ಗೆ ಟ್ರೈನಿಂಗ್ ನಡೆದೈತಿ, ನಮ್ಗೆ ಎನರ್ಜಿನೇ ಇರೋದಿಲ್ಲ ನಮಗೆ ಮಾಡೋಕ್ಕೆ. ಸಿ, ಯು ಆರ್ ಇನ್ ಗುಡ್ ಶೇಪ್ ಇಫ್ ಯು ವಾಂಟ್ ಟು ಪ್ರಿಪೇರ್ ಫಾರ್ PWD. ಯು ಆರ್ ಲಕ್ಕಿ ಇನಫ್. ದ ರೀಸನ್ ಈಸ್ ಲೈಕ್ ನಿಮಗೆ GS ಕಂಪ್ಲೀಟ್ಲಿ ಪ್ರಿಪೇರ್ ಆಗೈತೆ ಈಗ. ಓಕೆ, ಸೊ ಯು ಗೈಸ್ ಆರ್ ವೆರಿ ಸ್ಟ್ರಾಂಗ್ ಇನ್ GS ನಾವು. ಸೊ ಟೆಕ್ನಿಕಲ್ ಒಂದೇ ಪ್ರಿಪೇರ್ ಆಗಬೇಕು ನೀವೀಗ, ಇಸಂಟ್ ಇಟ್? ಸೊ ಟೆಕ್ನಿಕಲ್ ಒಳಗೆ ನಾನು ಏನು ಹೇಳಿದ್ನಿ, ಸಬ್ಜೆಕ್ಟ್ಸ್ ಕಮ್ಮಿ ಅದಾವು. ಸೊ ಅದ್ರೊಳಗೆ ಸ್ವಲ್ಪ ಸಬ್ಜೆಕ್ಟ್ಸ್ ಹೈ ವೇಟೇಜ್ ಸಬ್ಜೆಕ್ಟ್ಸ್ ನಾನು ಮುಂದೆ ಹೇಳ್ತೀನಿ ನಿಮಗೆ ಯಾವ್ಯಾವ ಅನ್ನೋದು. ಸೊ ಒಂದೊಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿದರೆ ನೀವು GS ಅಂತೂ ಸ್ಟ್ರಾಂಗ್ ಇರ್ತೀರಿ. ಲೈಕ್ ವೆದರ್ ಇಟ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 100 marks 200 marks, ದಟ್ ಈಸ್ ಸೆಕೆಂಡ್ರಿ. ಸೊ ಆ ಔಟಕ್ಕಂತೂ ನೀವು ಸ್ವಲ್ಪ ಅಟ್ಲೀಸ್ಟ್ 80% ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಇದ್ರೊಳಗೆ ನೀವು ಒಂದು ಸ್ವಲ್ಪ 70% ನೀವು ಪ್ರಿಪೇರ್ ಆದರೆ ಅಂದ್ರೆ
definitely you can pass through this PWD exam. So now coming to the overall tips, what I can do for this PWD preparation for this 30 days. See, 30 days is very small duration actually. So nimaga like there is no any shortcut. This is what you have to remember. ಮೇಡಮ್ ಇದ್ರಾಗ ಏನಾರು ಶಾರ್ಟ್ಕಟ್ ಐತೇನ್ರಿ PDF ದಿಂತ್ರ ಮಾಡ್ಬೋದನ್ರಿ ಅದು ಮಾಡ್ಬೋದನ್ರಿ ಲಕ್ಕು. ಸಿ ದೇರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್, ರಿಮೆಂಬರ್ ದ್ಯಾಟ್. ಸೊ ಇಟ್ ಈಸ್ ಆಲ್ ಅಬೌಟ್ ಹಾರ್ಡ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ನಾವು. ಸೊ ನೀವು ಆಲ್ರೆಡಿ ಹಾರ್ಡ್ ವರ್ಕ್ ಮಾಡಿ ಪ್ರಿಪೇರ್ ಆಗಿದ್ರೆ ಅಂದರೆ ಇಷ್ಟು ದಿವಸ ಒಳಗೆ ನಾವು ಇಟ್ಸ್ ಟೈಮ್ ಫಾರ್ ಯು ಟು ಡೂ ಸ್ಮಾರ್ಟ್ ವರ್ಕ್ ನಾವು. ಸೊ ರಿವಿಷನ್ ಮಾಡೋದು ಅದನ್ನೆಲ್ಲ ಈ ಟೈಮ್ದಾಗ ಮಾಡಬೇಕು. ಇಲ್ಲ ನಾವು ಈಗ ಸ್ಟಾರ್ಟ್ ಮಾಡಾಕತ್ತೀವಿ ಮ್ಯಾಮ್, ಇಷ್ಟು ದಿವಸ ಎಕ್ಸಾಮ್ ಡೇಟ್ ಸಂಬಂಧ ವೇಟ್ ಮಾಡಾಕತ್ತಿದ್ದೀವಿ. ಲಾಸ್ಟ್ ವೀಡಿಯೋ ಒಳಗೆ ಬೈದಿದ್ನಿ ನಾನು ನಿಮಗೆ. ಸೊ ಮತ್ತೆ ಬೈಯೋದು ದ್ಯಾಟ್ ಈಸ್ ನಾಟ್ ರೈಟ್. Okay, so ನೀವು I don't know, you waited for this exam dates and all, that is all fine. So if you are ready to put the efforts for more than 15 hours per day, then definitely you can take care of this PWD preparation. So ನಾನು ಹೊಳೆ ಮುಳೆ ಅದನ್ನ ಹೇಳ್ತೀನಿ ನಿಮಗೆ. The best part here is subjects are very less. So you are not having any heavy subjects like geotechnical engineering, fluid mechanics, which will consume lot of your energy, lot of your time. So ಅದೆಲ್ಲ ಏನೂ ಇಲ್ಲ, ಸ್ವಲ್ಪ ಸಬ್ಜೆಕ್ಟ್ಸ್ ಅದಾವು, you can devote time and you can do it. ಸೊ ಇದನ್ನೆಲ್ಲ ಮಾಡ್ಬೇಕಾದ್ರೆ ನಿಮಗೊಂದು ಪರ್ಸಿಸ್ಟೆನ್ಸು, ನಿಮ್ಮ ಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ನಾ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಅದೇನ್ರಿ ಮ್ಯಾಮ್. ಸೊ ಇಷ್ಟಿದ್ರೆ ಸಾಕು, ಯು ಕ್ಯಾನ್ ಡೂ ರಿಯಲಿ ವೆಲ್. ಯಾಕಂದರೆ ಲಾಸ್ಟ್ ಟೈಮ್ WRD ಒಳಗೆ ಬರೀ 1 ಮಂತ್ ಇದ್ದಾಗೂ ಎಷ್ಟೋ ಸ್ಟೂಡೆಂಟ್ಸ್ ಆ 1 ಮಂತ್ ಸೀರಿಯಸ್ ಆಗಿ ಓದಿನೂ ಎಷ್ಟೋ ಜನ ಶಾರ್ಟ್ ಲಿಸ್ಟ್ ಆಗ್ಯಾರು. ಸೊ ವಿ ಡೋಂಟ್ ನೋ ವೆನ್ ಲಕ್ ವಿಲ್ ಬಿ ಆನ್ ಅವರ್ ಫೇವರ್. ಸೊ ನಮಗೊಂದು ಏನಿರ್ಬೇಕಂದ್ರೆ ನಾನು 100% ಎಫರ್ಟ್ಸ್ ಹಾಕಕತ್ತಾನೆ ಸಾಕು. ಓಕೆ, ದ್ಯಾಟ್ ಈಸ್ ವಾಟ್ ಸಿ ಐ ವಿಲ್ ಟೆಲ್ ಕಾನ್ಫಿಡೆನ್ಸ್ ದ್ಯಾಟ್ 100% I can assure that you will score really well when you join our course, because we know what content we are providing, we know what PDFs we are providing, we know what kind of test series we are providing. So same way ನಿಮಗೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಎಸ್, ನಾನು ಸೀರಿಯಸ್ ಆಗಿ ಓದೇನಿ, ನಾನು ಓದಾಕತ್ತೀನಿ, ನಾನು 100% ಸಿಲೆಬಸ್ ನಾನು ಕವರ್ ಮಾಡೇನಿ. ಸೊ ಅದು ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ಯು ಕ್ಯಾನ್ ಗೋ ಆ್ಯಂಡ್ ಅಟೆಂಪ್ಟ್ ದ ಎಕ್ಸಾಮ್ ವೆರಿ ಈಸಿಲಿ. ನಿಮಗೆ ನಿಮ್ಮ ಪ್ರಿಪರೇಷನ್ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂದ್ರೆ ದೇವ್ರೂ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ತಿಳಿತು. ಸೊ ನಾನು ಹೇಳಿದ ಪ್ರಕಾರ ಶಾರ್ಟ್ಕಟ್ ಅನ್ನೋದು ಏನೂ ಇಲ್ಲ. ಏನಿದ್ರು ಪ್ರಾಪರಾಗಿ ನೀಟಾಗಿ ಥರೋ ಆಗಿ ಪ್ರಿಪೇರ್ ಆಗಬೇಕು. ಸೊ ಎಷ್ಟೋ ಸ್ಟೂಡೆಂಟ್ಸಿಗೆ ಕೇಳಾಕ್ತಾರೋ ಸ್ಯಾಂಕ್ ಪಾಯಿಂಟ್ ಕೋರ್ಸ್ ಜಾಯ್ನ್ ಆದವ್ರದ್ದು ನಮಗೆ ಹ್ಯಾಂಡ್ ರಿಟರ್ನ್ ನೋಟ್ಸ್ ಬೇಕು, PDF ನೋಟ್ಸ್ ಬೇಕು. 11th ಅವರ್ದಾಗ ಹಿಂಗೆ ಆ ಕಡೆ ಓಡಾಡಿದ್ರೆ ಏನೂ ಕೆಲಸ ಆಗೋದಿಲ್ಲ. ಓಕೆನಾ? ಸೊ ಜಾಯ್ನ್ ಆಗೋದಿದ್ರೆ ಪ್ರಾಪರಾಗಿ ಆನ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಜಾಯ್ನ್ ಆಗ್ರಿ, ಒಂದು ನಿಮಗೆ ರಿಸಲ್ಟ್ಸ್ ಬರ್ತೈತಿ. ಸೊ ತಿಳಿತಲ್ಲ. ಸೊ ಪ್ರಾಪರ್ ಸ್ಟ್ರಾಟಜಿ ಮಾಡ್ಕೊಂಡು ಓದಿದ್ರನ ಏನಾರೇ ಒಂದು ಅಚೀವ್ ಮಾಡ್ಬೋದು. ಇದು ನಿಮ್ಮದು ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮ್ ಅಲ್ಲ. 1-2 ಮಾಡ್ಯೂಲ್ಸ್ ಓದೋದು, ಹೋಗಿ ಪ್ರಿಪೇರ್ ಆಗೋದು, ಹಾಸ್ಟೆಲ್ದಾಗ ಕೂತು ಓವರ್ ನೈಟ್ ಒಬ್ರು ಟೀಚ್ ಮಾಡ್ತಾರೋ, ನೀವು ಕೂತು ಅದನ್ನು ಕೇಳೋದು, ನೆಕ್ಸ್ಟ್ ಡೇ ಹೋಗಿ ಎಕ್ಸಾಮ್ ಬರೀದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ನಾಟ್ ಲೈಕ್ ದ್ಯಾಟ್. ಇಫ್ ದೇ ವೇರ್ ದ್ಯಾಟ್ ಈಸಿ, ಎಲ್ಲರೂ ಇವತ್ತು JE, KS, IAS ಪಾಸ್ ಆದವ್ರು ಇರ್ತಿದ್ರು. ಓಕೆನಾ? ಸೊ ಇದರಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಪ್ರಾಕ್ಟಿಕಲಿ. ಐ ಆಮ್ ಗಿವಿಂಗ್ ಯು ದ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಓನ್ಲಿ. ಓಕೆ, ಸೊ ಈಗ 11th ಅವರ್ದಾಗ ನೀವು ಏನು ಪ್ರಿಪೇರ್ ಆಗಬೇಕು? ಸೊ ಫಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಹೈ ವೇಟೇಜ್ ಸಬ್ಜೆಕ್ಟ್ಸ್. ಓಕೆ, ಲೈಕ್ SOM, ಸ್ಟ್ರಕ್ಚರಲ್ ಅನಾಲಿಸಿಸ್, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಹೈವೇ ಇಂಜಿನಿಯರಿಂಗ್. ಸೊ ಇವು AEಗೆ ಪ್ರಾಪರಾಗಿ ಸೀರಿಯಸ್ ಆಗಿ ಥರೋ ಆಗಿ ಪ್ರಿಪೇರ್ ಆಗ್ರಿ ನೀವು. ರೆಸ್ಟ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ CTM, ಬ್ರಿಡ್ಜ್ ಆ್ಯಂಡ್ ಆಲ್, ಬಿಕಾಸ್ ದೇ ಆರ್ ಸ್ಮಾಲ್ ಸಬ್ಜೆಕ್ಟ್ಸ್. ಆ್ಯಂಡ್ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ JE, then you concentrate more on building materials, concrete technology, estimation, highway engineering, surveying and RCC. ಸೊ ಇವನ್ನೆಲ್ಲ ನೀವು ಪ್ರಿಪೇರ್ ಆಗ್ರಿ. ಆಮೇಲೆ ಉಳ್ಕಿದ್ದು ಸ್ಮಾಲ್ ಟನಲ್ಲು, ಸ್ಟೀಲ್ ಸ್ಟ್ರಕ್ಚರ್ಸು ಅವನ್ನೆಲ್ಲ ಆಮೇಲೆ ಮಾಡೋಕ್ಕಿತ್ರ. ಆಲ್ ರೈಟ್. ಸೊ ಕಮಿಂಗ್ ಟು GS ಪಾರ್ಟ್. ಸೊ GS ಒಳಗೆ ನೀವು ಫಸ್ಟ್ ಹಿಸ್ಟ್ರಿ ಓದಬೇಕು. ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪಾಲಿಟಿ ಪ್ರಾಪರ್ಲಿ. ಸೊ ಹಿಸ್ಟ್ರಿ ಮಾಡ್ಕೊರಿ, ಪಾಲಿಟಿ ಮಾಡ್ಕೊರಿ, ಕರೆಂಟ್ ಅಫೇರ್ಸ್ ಆ್ಯಂಡ್ GK, ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್. ಸೊ ನೀವು 4 ಸಬ್ಜೆಕ್ಟ್ಸ್ ನೀವು ಪ್ರಿಪೇರ್ ಆದರೆ ಅಟ್ಲೀಸ್ಟ್ 50% ಆಫ್ ಯುವರ್ ಸಿಲೆಬಸ್ ವಿಲ್ ಗೆಟ್ ಓವರ್. ಸೊ ಡೋಂಟ್ ಸ್ಟಾರ್ಟ್ ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಎಕನಾಮಿಕ್ಸ್. ಸೊ ಈ ಸಬ್ಜೆಕ್ಟ್ಸ್ ಅಂತ ಸ್ಟಾರ್ಟ್ ಮಾಡಬೇಡ್ರಿ ನೀವು. ಇವೇನು ಹೈ ವೇಟೇಜ್ ಸಬ್ಜೆಕ್ಟ್ಸ್ ಅದಾವಲ್ಲ ಇವನ್ ಫಸ್ಟ್ ಪ್ರಿಪೇರ್ ಆಗ್ರಿ. ಆ್ಯಂಡ್ ಮೋಸ್ಟ್ಲಿ JEಗೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಇರೋದಿಲ್ಲ. ಸೊ ಸ್ಮಾಲ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ಬೋದು ಅವರು, ಮೆಥಮೆಟಿಕ್ಸ್ ಅಂತೀವಿ ನಾವು. ಸೊ ನೀವು ಪ್ರಿಪೇರ್ ಆದರೆ ಇಟ್ ಈಸ್ ಗುಡ್ ಫಾರ್ ಯು ಓನ್ಲಿ. ಆಲ್ ರೈಟ್. ಸೊ ಈ ಫಸ್ಟ್ ಸಬ್ಜೆಕ್ಟ್ಸ್ ನಾನು ಏನು ಹೇಳಿದ್ನಲ್ಲ, ಟೆಕ್ನಿಕಲ್ AE, ಟೆಕ್ನಿಕಲ್ JE ಆ್ಯಂಡ್ GS ಕಾನ್ಸಂಟ್ರೇಷನ್ ಮಾಡಿರಿ. ಆಮೇಲೆ ನೀವು ಎಷ್ಟೋ ಸ್ಟೂಡೆಂಟ್ಸು ಟೈಮ್ ಟೇಬಲ್ ಕೇಳಾಕತ್ತಾರೋ, ಲೈಕ್ ನಾವು ಎಷ್ಟು ದಿವಸ ಮೇಡಮ್ ಒಂದು ಸಬ್ಜೆಕ್ಟಿಗೆ ಡಿವೋಟ್ ಮಾಡಬೇಕು. 30 ಡೇಸ್ ಅದಾವೆ ನಿಮ್ಮ ಕಡೆ ಟೈಮ, ನೀವು ನಿಮ್ಮಷ್ಟಕ್ಕೆ ನೀವು ಟೈಮ್ ಡಿವೋಟ್ ಮಾಡಬೇಕು. ನನಗೆ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಬಿಕಾಸ್ ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ಸ್ಟ್ರಾಂಗ್ ಇನ್ ಥೆರಾಟಿಕಲ್ ಸಬ್ಜೆಕ್ಟ್ಸ್, ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ ಸ್ಟ್ರಾಂಗ್ ಇನ್ ನ್ಯೂಮರಿಕಲ್ ಸಬ್ಜೆಕ್ಟ್ಸ್. ಓಕೆ, ಸೊ ನಿಮಗೆ ಹೆಂಗೆ ಎದಕ್ಕೆ ಟೈಮ್ ಬೇಕು, ನಿಮ್ಮದು ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಐತೆ ಆ ಸಬ್ಜೆಕ್ಟ್ ಒಳಗೆ. ಈಗ SOM ಪಿಕ್ ಮಾಡಿದ್ರೆ ಅಂದ್ರೆ ಅದ್ರೊಳಗೆ ನಿಮ್ಮ ಬೇಸಿಕ್ಸ್ ಎಷ್ಟು ಸ್ಟ್ರಾಂಗ್ ಐತಿ. ಆಬ್ವಿಯಸ್ಲಿ ಬೇಸಿಕ್ಸ್ ಸ್ಟ್ರಾಂಗ್ ಇತ್ತಂದ್ರೆ ಕಮ್ಮಿ ಟೈಮ್ ಬೇಕಾಕೈತಿ, ಬೇಸಿಕ್ಸ್ ಸ್ಟ್ರಾಂಗ್ ಇರಲ್ಲ ಅಂದ್ರೆ ಹೆಚ್ಚು ಟೈಮ್ ಬೇಕಾಕೈತಿ. ಸೊ ನೀವೇನು ಮಾಡಿರಿ, ಒಂದು ಪೇಪರ್ ತೊಗೋರಿ ಪ್ರಾಪರಾಗಿ, 30 ಡೇಸ್ ಬರೀರಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತಂದು ಪ್ರಾಪರಾಗಿ. ಆ 30 ಡೇಸ್ ಬರೋದು ಇಷ್ಟು ಡೇಸ್ದಿಂದ ಇಷ್ಟು ಡೇಸ್ ಒಳಗೆ ನಾನು ಈ ಸಬ್ಜೆಕ್ಟ್ ಕವರ್ ಮಾಡ್ತೀನಿ, ಇಷ್ಟು ಡೇಸ್ ಒಳಗಿಂದ ಇಷ್ಟು ಡೇಸ್ ಒಳಗೆ ನಾನು ಈ ಸಬ್ಜೆಕ್ಟ್ ಕವರ್ ಮಾಡ್ತೀನಿ.
ಇಷ್ಟು ಅವರ್ಸ್ ಪರ್ ಡೇನ ಸ್ಪೆಂಡ್ ಮಾಡ್ತಾನೋ. ಸೊ ಒಂದು ನೀಟಾಗಿ ಇದೇನು 30 days ಆಯ್ತಲ್ಲ, ಒಂದು ಪೇಪರ್ ಮೇಲೆ ಬರೀರಿ ಫಸ್ಟ್ ನೀವು. ಡೋಂಟ್ ಕೀಪ್ ದ ಥಿಂಗ್ಸ್ ಇನ್ ಯುವರ್ ಮೈಂಡ್ ಬಿಕಾಸ್ ಯು ವಿಲ್ ಟೆಂಡ್ ಟು ಫಾರ್ಗೆಟ್ ಆ್ಯಂಡ್ ಯು ವಿಲ್ ನಾಟ್ ಸ್ಟಿಕ್ ಟು ದಟ್ ಶೆಡ್ಯೂಲ್. ಬರೀ ನಿಮ್ಮ ತಲೆ ಒಳಗೆ ಇಟ್ಕೊಂಡಿದ್ದೀರ. ಪೇಪರ್ ಮೇಲೆ ಬರೋದ್ರ ಅಂದ್ರೆ ಎವ್ರಿ ನೌ ಆ್ಯಂಡ್ ದೆನ್ ಎವ್ರಿ 30 minutes you should see that paper and see that whether I am following that schedule or not. So this is the reason I am not giving you the ಕಾಮನ್ ಟೈಮ್ ಟೇಬಲ್. ಸೊ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗಿದ್ರೆ ನಾನು ನಿಮ್ಗೆ ಹೇಳ್ಬೋದಾಗಿತ್ತು. ಲೈಕ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 24 hours ಐತಿ, ಸಾಮ್ ಅರೌಂಡ್ 28 hours ಐತಿ. ಸೊ 24 hours ಅಂದರೆ ಡೈಲಿ ನೀವು 4 hours ನೀವು ಸ್ಪೆಂಡ್ ಮಾಡಿದ್ರೆ ಅಂದ್ರೆ ರೆಕಾರ್ಡೆಡ್ ಕ್ಲಾಸಸ್ 5 daysದಾಗ ನೀವು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಮುಗಿಸ್ಬಹುದು. ಸೊ ಈ ಟೈಪ್ ನಾನು ಹೇಳ್ಬೋದಾಗಿತ್ತು. ಬಟ್ ನೀವು ಎಷ್ಟೋ ಜನ ಸೆಲ್ಫ್ ಸ್ಟಡಿ ಮಾಡ್ತಿರ್ತೀರಿ. ಸೊ ನಿಮ್ಮ ಅಷ್ಟಕ್ಕೆ ನೀವು ಒಂದು ಪ್ರಾಪರ್ ಟೈಮ್ ಟೇಬಲ್ ಆಗಿ ನೀವು ಪ್ರಿಪೇರ್ ಆಗಬೇಕು. ಯಾಕಂದ್ರೆ ನಾವು ಕೊಡೋ ಕೋರ್ಸ್ ಅಂತೂ 120 hours ಐತಿ. ಇದು ಟೆಕ್ನಿಕಲ್, ಇದು 150 hours ಐತಿ. ಸೊ ಡೈಲಿ ನೀವು 5 hours ರೆಕಾರ್ಡೆಡ್ ಕ್ಲಾಸಸ್ ಸೀರಿಯಸ್ ಆಗಿ ನೀವು ಓದಿದ್ರೆ ನೀವು 30 days ಮುಗಿಸ್ಬೋದು. ಸೊ 5 hours ಇಸ್ ನಾಟ್ ಅ ಬಿಗ್ ಟೈಮ್. ನಾವು ಎಷ್ಟೋ ಜನ 15-20 ತಾಸು ಓದ್ತಿರ್ತಾರೋ. ಓಕೆ, ಸೊ ಇನ್ನೊಂದು ತಲೆಗೆ ಇಟ್ಕೋಬೇಕು. ನೀವು ನಿಮ್ಮ ಅಷ್ಟಕ್ಕೆ ಮಾಡ್ತಿರ್ತೀರಿ, ಇನ್ನೊಬ್ರ ಸಂಬಂಧ ಅಂತೂ ಮಾಡ್ತಿರೋದಿಲ್ಲ. ನಾಳೆ ನೀವು ಹಾಕಿರಿ, ನನಗೆ ಯಾರು ಅಂತ ಕರೆಯೋದಿಲ್ಲ. ಆಲ್ರೈಟ್, ನಾಳೆ ನಿಮಗೆ ಇಷ್ಟೊಂದು 50,000 ಪ್ಲಸ್ ಸ್ಯಾಲ್ರಿ ಬರತ್ತೆ, ನನಗೆ ಬರೋದಿಲ್ಲ ಸ್ಯಾಲ್ರಿ. ಸೊ ನೀವೇನು ಎಫರ್ಟ್ಸ್ ಹಾಕ್ತೀರಿ ಅದು ನಿಮ್ಮ ಸಂಬಂಧ ಹಾಕ್ತಿರ್ತೀರಿ, ಇನ್ನೊಬ್ರ ಸಂಬಂಧ ಅಲ್ಲ. ಸೊ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಿ ಅದರದ್ದು ರಿಸಲ್ಟ್ ನಿಮಗೆ ಬರ್ತೈತಿ. ಸೊ ನೀವು ನೆನಪಿಟ್ಕೋಬೇಕು, ಇಟ್ ಈಸ್ ಒನ್ ಮ್ಯಾನ್ ಶೋ, ನಾವು ಒನ್ ಮ್ಯಾನ್ ಆರ್ಮಿ ನೀವು. ಸೊ ನೀವು ಎಷ್ಟು ನಿಮ್ಮ ಅಷ್ಟಕ್ಕೆ ನೀವು ಈಗ ಯೂಟಿಲೈಸ್ ಮಾಡ್ಕೋತೀರಿ ಅನ್ನೋದು ಅದು ನಿಮಗೆ ಬಿಟ್ಟದ್ದು. ಆಲ್ರೈಟ್, ಸೊ ದೀಸ್ ಆರ್ ದ ಜನರಲ್ ಟಿಪ್ಸ್ ಕಮಿಂಗ್ ಫಾರ್ ದ ಪ್ರಿಪರೇಷನ್ ಟಿಪ್ಸ್. ಸೊ ಫಾರ್ಮುಲಾ ಏನದಾವಲ್ಲ ದ್ಯಾಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ವೆರಿ ಮಚ್. ಸೊ WRD ಪೇಪರು ನೋಡಿರ್ಬೋದು ನೀವು. ಸೊ ಇವನ್ ವಿದೌಟ್ ಆಸ್ಕಿಂಗ್ ದ ನ್ಯೂಮರಿಕಲ್ಸ್ ದೇ ವಿಲ್ ಆಸ್ಕ್ ಯು ಟು ಐಡೆಂಟಿಫೈ ದ ಫಾರ್ಮುಲಾ. ಸೊ ನಿಮಗೆ ಏನೂ ಸಾಲ್ವ್ ಮಾಡೋದಿಲ್ಲ, ಏನೂ ಕೆಲಸ ಇರೋದಿಲ್ಲ. ಸೊ ಸ್ಟ್ರೇಟ್ ಅವೇ ಜಸ್ಟ್ ಫಾರ್ಮುಲಾ ಕೊಟ್ಟಿರ್ತಾರೆ, ಐಡೆಂಟಿಫೈ ದಿಸ್ ಫಾರ್ಮುಲಾ. ಸೊ ನಿಮಗೆ ಅದು ಗೊತ್ತಿದ್ರೆ ಟಕ್ಕನ ವಿದಿನ್ 2-3 seconds ಯು ವಿಲ್ ಆನ್ಸರ್ ದಟ್ ಕ್ವಶನ್ ಆ್ಯಂಡ್ ಯು ವಿಲ್ ಸೇವ್ ದಿಸ್ ಟೈಮ್ ಫಾರ್ ಆನ್ಸರಿಂಗ್ ದ ಲೆಂದಿಯರ್ ಕ್ವಶನ್ಸ್. ಸೊ ಫಾರ್ಮುಲಾ ಏನದಾವಲ್ಲ, ಮೇಕ್ ದ ಫಾರ್ಮುಲಾ ಲಿಸ್ಟ್ ಸಪರೇಟ್ಲಿ. ಓಕೆ, ಅಟ್ಯಾಚ್ ಆನ್ ದ ವಾಲ್, ಪೇಪರ್ ಮೇಲೆ ಬರೆದು ವಾಲಿಗೆ ಅಟ್ಯಾಚ್ ಮಾಡಿರಿ. ದ್ಯಾಟ್ ವಿಲ್ ಸೇವ್ ಲಾಟ್ ಆಫ್ ಯುವರ್ ಟೈಮ್. ಫಾರ್ಮುಲಾ ಮರ್ತಂಗೆ ಅನಿಸ್ತಿರತ್ತೆ ನಿಮಗೆ. ಕೀಪ್ ಸೀಯಿಂಗ್ ದ ಫಾರ್ಮುಲಾ ಅಗೇನ್ ಆ್ಯಂಡ್ ಅಗೇನ್. ಸೊ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ಕೀಪ್ ಇನ್ ಯುವರ್ ಬ್ರೈನ್ ವಿದೌಟ್ ನೋಯಿಂಗ್. ಓಕೆ, ಸೊ ನಿಮ್ಗೆ ಗೊತ್ತಾಗ್ಲಾರ್ದನ ಅದು ಸೇವ್ ಆಗಿರತ್ತೆ ನಿಮ್ಮ ಮೆಮರಿ ಒಳಗೆ. ಆಲ್ರೈಟ್, ಸೊ ಅದಕ್ಕೆ ಸಬ್ಜೆಕ್ಟ್ಸು ಭಾಳ ಇಲ್ಲ. ದ್ಯಾಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಫ್ಲೂಯಿಡ್ ಮೆಕ್ಯಾನಿಕ್ಸು, ಜಿಯೋಟೆಕ್ ಒಳಗೆ ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಇರ್ತಿದ್ವು. ಅವೆಲ್ಲ ಏನೂ ಇಲ್ಲ ನಿಮಗೆ. ಭಾಳ ಅಂದ್ರೆ ಹೈವೇದಾಗ ಅಗದಿ ಕಮ್ಮಿ ಫಾರ್ಮುಲಾಸ್ ಅದಾವು. ಮೇನ್ ಅಂದ್ರೆ ಸಾಮ್ದಾಗ ಜಾಸ್ತಿ ಫಾರ್ಮುಲಾ ಅದಾವೆ, ಸ್ವಲ್ಪ ಎನ್ವೈರ್ಮೆಂಟ್ದಾಗ ಅದಾವೆ. ಸೊ ಸ್ವಲ್ಪ ನೀಟಾಗಿ ಬರೆದಿಟ್ರಂದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆಟೋಮೆಟಿಕ್ಲಿ ಯು ವಿಲ್ ಸ್ಕೋರ್ ಅಟ್ ಲೀಸ್ಟ್ 6 to 7 marks in identifying the formula. And when you remember the formula, you can solve the numericals very easily. And coming to the question of the students, ma'am calculator allow ಮಾಡ್ತಾರನ. That I cannot answer the question now because WRD ಒಳಗೂ ಅಲೌ ಮಾಡಿರಲಿಲ್ಲ. 11th hourದಾಗ ಜಸ್ಟ್ 2 days ಬಿಫೋರ್ ಸ್ಟೂಡೆಂಟ್ಸಿಗೆ ಒಂದು ಮೇಲ್ ಬಂತು, ಅಫಿಷಿಯಲ್ ಮೇಲ್. ಸೊ ದ್ಯಾಟ್ ಕ್ಯಾಲ್ಕುಲೇಟರ್ ಇಸ್ ಅಲೌಡ್. ಸೊ ಆ ಟೈಮ್ದಾಗ ಎಂಡ್ ಮೂಮೆಂಟ್ದಾಗ ಏನು ಬೇಕಾದ್ರೆ ಆಗ್ತಿರ್ತೈತಿ. ಸೊ ನೀವೇನು ಮಾಡ್ಬೋದು ಅಂದರೆ ಈಗ ಸ್ಮಾಲ್ ನ್ಯೂಮರಿಕಲ್ಸ್ ಏನಿರ್ತಾವಲ್ಲ, ಸೊ ಅದನ್ನು ನೀವು ಲೈಕ್ ವಿದೌಟ್ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಆ್ಯಂಡ್ ಬರಲಿಲ್ಲ ಅಂದರೆ ಯೂಸ್ ಕ್ಯಾಲ್ಕುಲೇಟರ್ ಆ್ಯಂಡ್ ಸಾಲ್ವ್. ಸೊ ನಿಮ್ಮಷ್ಟಕ್ಕೆ ನೀವು ಪ್ರೆಷರೈಸ್ ಮಾಡಿಕೊಂಡು ಲೈಕ್ ನಾ ಮ್ಯಾನ್ಯುವಲಿನ ನಾನು ಸಾಲ್ವ್ ಮಾಡೇ ತೀರ್ತೀನಿ ಅನ್ನೋದು ಅದನ್ನೆಲ್ಲ ಪ್ರೆಷರೈಸ್ ಮಾಡ್ಕೋದು ನೆಸಸರಿ ಇಲ್ಲ ಈಗ. ಸೊ ಟೇಕ್ ದ ಕ್ಯಾಲ್ಕುಲೇಟರ್ ಸ್ಟ್ರೇಟ್ ಅವೇ ಆ್ಯಂಡ್ ಸಾಲ್ವ್. ಸೊ ಅಷ್ಟೊಂದು ಲೆಂದಿ ನ್ಯೂಮರಿಕಲ್ಸ್ ಕೇಳಿರೋದಿಲ್ಲ. ಹಂಗೆ ಕೇಳಿದ್ರೂ ಕ್ಯಾಲ್ಕುಲೇಟರ್ ಅಲೌ ಮಾಡಲಿ ಅಂದ್ರೆ ಬಿಟ್ಟು ಬರಬೇಕು. ಬಿಕಾಸ್ ನೋ ಒನ್ ವಿಲ್ ಆನ್ಸರ್ ಆಲ್ 100 questions ಆ್ಯಂಡ್ ಸಮ್ ಕ್ವಶನ್ಸ್ ವಿಲ್ ಬಿ ವೆರಿ ಟ್ರಿಕ್ಕಿ ವಿಚ್ ಯು ಕೆನಾಟ್ ಆನ್ಸರ್. ಆಲ್ರೈಟ್, ಸೊ ನೀವೇನು ಪ್ರಿಪೇರ್ ಆಗ್ತಿರ್ತಿರಲ್ಲ, ಯಾವ ಸಬ್ಜೆಕ್ಟ್ಸ್ ಪ್ರಿಪೇರ್ ಆಗ್ತಿರ್ತಿರಲ್ಲ ಅದನ್ನಷ್ಟು ಥರೋ ಆಗಿ ಪ್ರಿಪೇರ್ ಆಗಿರಿ. ದ್ಯಾಟ್ ಈಸ್ ಮೋರ್ ದೆನ್ ಇನಫ್. ಆ್ಯಂಡ್ ಕಮಿಂಗ್ ಟು ದ ಕ್ವಶನ್ ಆಫ್ ದ ಸ್ಟೂಡೆಂಟ್ಸ್, ಮ್ಯಾಮ್ ಈಸ್ ದೇರ್ ನೆಗೆಟಿವ್ ಮಾರ್ಕಿಂಗ್? ಸೊ ಎಸ್, ದೇರ್ ವಿಲ್ ಬಿ ಯೂಶ್ವಲಿ ನೆಗೆಟಿವ್ ಮಾರ್ಕಿಂಗ್. ಬಟ್ ಅದು ಇರಲಿ ಬಿಡಲಿ, ಈಗ ನಿಮ್ಮ ಪ್ರಿಪರೇಷನ್ದಾಗ ಅದೇನು ಅಫೆಕ್ಟ್ ಮಾಡೋದಿಲ್ಲ. ಹೌದಿಲ್ಲ? ನೆಗೆಟಿವ್ ಮಾರ್ಕಿಂಗ್ ಅಂತ ನೀವೇನು ಪ್ರಿಪರೇಷನ್ ಸ್ಟ್ರಾಟಜಿ ಚೇಂಜ್ ಮಾಡ್ತೀರಿ? ಇಲ್ಲ, ಓದೋದು ಏನೈತೆ ಅದು ಓದಬೇಕು. ನೆಗೆಟಿವ್ ಮಾರ್ಕಿಂಗ್ ಇತ್ತಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ಆನ್ಸರ್ಸ್ ಅಟೆಂಪ್ಟ್ ಮಾಡಬೇಕು. ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ಬರೋದಿಲ್ಲ ನಾವು ಗೆಸ್ ಮಾಡಿ ಬರ್ಬೋದು. ಸೊ ಆಲ್ ದೀಸ್ ಆರ್ ಎಕ್ಸಾಮ್ ಡೇ ಇನ್ಪುಟ್ಸ್. ಪ್ರಿಪರೇಷನ್ ಇದು ಏನೈತೆ ಅದಷ್ಟು ಲಕ್ಷ ಕೊಡ್ರಿ. ಸೊ ಕ್ಯಾಲ್ಕುಲೇಟರ್ ಒಂದು ಕೇರ್ಫುಲ್ ಆಗಿಡ್ರಿ. ಸ್ವಲ್ಪ ಎನ್ವೈರ್ಮೆಂಟ್ ಒಳಗದು ಲಾಗ್ ವ್ಯಾಲ್ಯೂಸ್ ಲೈಕ್ 0 to 10 ಲಾಗ್ ವ್ಯಾಲ್ಯೂಸ್ ಅದು ಸ್ವಲ್ಪ ನೆನಪಿಟ್ಕೋರಿ. ಯಾಕಂದ್ರೆ pH ಕ್ಯಾಲ್ಕುಲೇಷನ್ನು ಸ್ವಲ್ಪ ಲೈಕ್ ಏರ್ ಪೊಲ್ಯೂಷನ್ ಅಂತಲ್ಲೆಲ್ಲ ಸ್ವಲ್ಪ ಕ್ವಶನ್ಸ್ ಕೇಳ್ಬೋದು. ಸ್ವಲ್ಪ ಲಾಗ್ ವ್ಯಾಲ್ಯೂಸ್ ನೆನಪಿಟ್ಕೋರಿ. ಆಮೇಲೆ ಸ್ಟ್ಯಾಂಡರ್ಡ್ ಗೇಟ್ ಕ್ವಶನ್ಸ್ ಅದು ಏನಿರ್ತಾವಲ್ಲ, ಗೇಟ್ IAS ಕ್ವಶನ್ಸ್ ಅದು ಸ್ವಲ್ಪ ಲೆಂದಿ ಇತ್ತಂದ್ರೆ ಆನ್ಸರ್ಸ್ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿರಿ. ಓಕೆ, ಸ್ವಲ್ಪ ಆನ್ಸರ್ಸ್ ನೆನಪಿಟ್ಕೋರಿ ನೀವು ಬರ್ಬೋದು. ಯಾಕಂದರೆ ಲಾಸ್ಟ್ PWD ಆಲ್ಸೋ ದೇ ಆಸ್ಕ್ಡ್ ಸಮ್ ಗೇಟ್ ಕ್ವಶನ್ಸ್ ವಿದೌಟ್ ಚೇಂಜ್ ಇನ್ ದ ಡೇಟಾ ಇನ್ ದೋಸ್ ಕ್ವಶನ್ಸ್. ಸೊ ವಿಚ್ ವಿ ಕೇಮ್ ಟು ನೋ ಬಿಕಾಸ್ ವಿ ಟ್ರೈನ್ ಫಾರ್ ಗೇಟ್ ಸ್ಟೂಡೆಂಟ್ಸ್ ಆಲ್ಸೋ. ಸೊ ನಮ್ಮ ಕ್ವಶನ್ ನೋಡಿದ ಕೂಡಲೇ ಗೊತ್ತಾಯಿತು, ಎಸ್ ದಿಸ್ ವಾಸ್ ಗೇಟ್ ಕ್ವಶನ್ ಆಫ್ ದಿಸ್ ಪರ್ಟಿಕ್ಯುಲರ್ ಇಯರ್ ಅಂತ. ಸೊ ಆ ಟೈಪ್ನು ಕ್ವಶನ್ಸ್ ಕೇಳ್ತಾರು. ಸ್ವಲ್ಪ ಗೇಟ್ 10 years ಕ್ವಶನ್ ಪೇಪರ್ಸ್ದು ಸ್ವಲ್ಪ ಪೇಜಸ್ ಟರ್ನ್ ಮಾಡ್ಕೊರಿ, ಸ್ವಲ್ಪ ನೆನಪಿಟ್ಕೋರಿ. ದ್ಯಾಟ್ ಇಸ್ ವಾಟ್ ಐ ಟೋಲ್ಡ್ ಯು. ಇಟ್ ನೀಡ್ಸ್ 1 month ನೀಡ್ಸ್ ಯುವರ್
ಹಾರ್ಡ್ ವರ್ಕ್ ಆ್ಯಸ್ ವೆಲ್ ಆಸ್ ಸ್ಮಾರ್ಟ್ ವರ್ಕ್. ಸೊ ಇವೆಲ್ಲ ನಾನು ಹೇಳಿದ್ನಲ್ಲ, ಆಲ್ ದೀಸ್ ಆರ್ ಇಂಟು ಸ್ಮಾರ್ಟ್ ವರ್ಕ್, ದಟ್ ಈಸ್ ರಿಮೆಂಬರಿಂಗ್ ದ ಆನ್ಸರ್, ವ್ಯಾಲ್ಯೂಸ್ ಆ್ಯಂಡ್ ಆಲ್. ಸ್ವಲ್ಪ ಒಂದೊಂದು ಸ್ಟ್ಯಾಂಡರ್ಡ್ ಇರ್ತಾವೆ. ಈಗ ವೆನ್ ಇಟ್ ಕಮ್ಸ್ ಟು ಹಾರ್ಡ್ನೆಸ್ ಕ್ಯಾಲ್ಕುಲೇಷನ್ ಸಮಥಿಂಗ್ ಲೈಕ್ ದಟ್, ಸ್ವಲ್ಪ ರೇಂಜ್ ಆಫ್ ಆನ್ಸರ್ಸ್ ಇರ್ತಾವೆ. ಸೊ ಅಂಥವು ಸ್ವಲ್ಪ ನೀವು ನೆನ್ಪಿಟ್ಕೋರಿ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಇಸ್ ಯೂನಿಟ್ಸ್. ಸೊ ಯೂನಿಟ್ಸ್ ಭಾರಿ ಕೇರ್ಫುಲ್ ಆಗಿರ್ಬೇಕು ನೀವು, ಯಾಕಂದರೆ ಎಷ್ಟೋ ಜನ ನ್ಯೂಮರಿಕಲ್ ಸಾಲ್ವ್ ಮಾಡ್ತಾರೋ ಎಲ್ಲ ಮಾಡ್ತಾರೋ, ಬಟ್ ವೆನ್ ಯು ಸಿ ದ ಆಪ್ಷನ್ಸ್ ನಿಮಗೆ ಯೂನಿಟ್ಸ್ ಕರೆಕ್ಟಾಗಿ ಗೊತ್ತಿರಲಿಲ್ಲ ಅಂದರೆ ಯು ವಿಲ್ ಟೇಕ್ ಮಾರ್ಕ್ ದ ರಾಂಗ್ ಆಪ್ಷನ್. All right, so what usually in my video lectures when the students have joined our course they will realize it. So ನಾನು every time ನಾನು ಏನು ಟಿಪ್ ಕೊಡ್ತೀನಿ ಅಂದರೆ whenever there is any numerical substitute with the units, values and substitute ಮಾಡ್ತಿರ್ತಿರಲ್ಲ, ವಿತ್ ದ ಯೂನಿಟ್ಸ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ ಅಲ್ಲೇ ನಿಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಕೈತಿ. ಇದ್ದಿದ್ದು ಮೀಟ್ರ್ದಾಗ ಕನ್ವರ್ಟ್ ಮಾಡೋದು, ಮೀಟ್ರ್ ಇದ್ದಿದ್ದು ದಾಗ ಕನ್ವರ್ಟ್ ಮಾಡೋದು, 10⁻3 10⁻³ ಸೊ ನೀವು ಅಲ್ಲಿದಲ್ಲೇ ಮಾಡ್ಬೋದು. ಸೊ ನೀವು ಮೊದಲ ಕನ್ವರ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ರಾಂಗ್ ಆನ್ಸರ್ಸ್ ಬರ್ಬೋದು. ಆಲ್ ರೈಟ್, ಸೊ ಮತ್ತು ಅವ್ರು ಏನಾದರೂ ಬೈ ಚಾನ್ಸ್ ಕ್ಯಾಲ್ಕುಲೇಟರ್ ಅಲೌ ಮಾಡಿದ್ರು ಎಕ್ಸಾಮ್ ಒಳಗೆ, ದೆನ್ ದೇ ಕ್ಯಾನ್ ಆಸ್ಕ್ ಲೆಂದಿ ನ್ಯೂಮರಿಕಲ್ಸ್ ಆಲ್ಸೋ. ಸೊ ವಾಟ್ ಐ ಯೂಶುವಲಿ ಸಜೆಸ್ಟ್ ಇಸ್ ಡೋಂಟ್ ಸ್ಕಿಪ್ ಎನಿಥಿಂಗ್ ವೆನ್ ಯು ಆರ್ ಪ್ರಿಪೇರಿಂಗ್, ಬಿಕಾಸ್ ಹಾರ್ಡ್ಲಿ 6 to 7 subjects are there. So they can ask any kind of questions in those particular subjects. ಸೊ ಮ್ಯಾಮ್ ನಾವು ವಿಡಿಯೋ ಲೆಕ್ಚರ್ಸ್ ಒಳಗೆ ಒಂದೊಂದು ಎಷ್ಟೋ ಲೆಂದಿ ನ್ಯೂಮರಿಕಲ್ ಸಾಲ್ವ್ ಮಾಡಿವು. ಸೊ ಸ್ಟೂಡೆಂಟ್ಸ್ ಕೇಳ್ತಾರೆ, ಮ್ಯಾಮ್ ಇಂಥವೆಲ್ಲ ಕೇಳ್ತಾರ ಎಕ್ಸಾಮ್ ಒಳಗೆ. So those all lengthy numericals will help you to make your concept very clear with respect to that particular topic. So that's why we have solved lengthy numericals also. ಆಲ್ ರೈಟ್, ಸೊ ಅದನ್ನು ಅವ್ರು ಕ್ಯಾಲ್ಕುಲೇಟರ್ ಅಲೋ ಮಾಡಿದ್ರೆ ಅದನ್ನು ಕೇಳಬೋದು ನಿಮಗೆ. ಸೊ ನಾ ಏನು ಹೇಳಾಕತ್ತೀನಿ ಇನ್ನೊಂದು ಸಲ ಹೇಳೋದಿಲ್ಲ, ಇದ ಸೇಮ್ ಪಾಯಿಂಟ್ಸ್ ಐ ವಿಲ್ ನಾಟ್ ಬಿ ಇನ್ಫಾರ್ಮಿಂಗ್ 1 month ಅಗೇನ್ ಐ ವಿಲ್ ನಾಟ್ ಬಿ ಗಿವಿಂಗ್ ಯು ದೀಸ್ ಕೈಂಡ್ ಆಫ್ ಟಿಪ್ಸ್. ಆಲ್ ರೈಟ್, ರಿಮೆಂಬರ್ ದ್ಯಾಟ್. ಸೊ ವಾಟ್ ಎವರ್ ಐ ಆಮ್ ಟೆಲಿಂಗ್, note down all these points and follow these points. So that is the reason in hurry I am making this video, though I am having lot of enquiries for this for joining the course and all. I mean ಈ ಟೈಮ್ದಾಗ ಎಂಡ್ ಮೊಮೆಂಟು ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡಿದ್ನಿ ನಾನು. ನೋಟ್ಸ್ ಲೈಕ್ ಲೆಂದಿ ನೋಟ್ಸ್ ಪ್ರಿಪೇರ್ ಮಾಡ್ತನು, ಆಮೇಲೆ ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡ್ತನು, ಅದೆಲ್ಲ ಏನು ಮಾಡೋದು ನೆಸರಿ ಇಲ್ಲ. ನಿಮ್ಮ ಕಡೆ ಪ್ರಾಪರ್ ನೋಟ್ಸ್ ರೆಡಿ ಇತ್ತಂದ್ರೆ ಅದನ್ನು ಓದ್ಕೋತ ಹೋಗ್ರಿ, ಮಾರ್ಕ್ ಮಾಡ್ಕೋತ ಹೋಗ್ರಿ. ಫಾರ್ಮುಲಾ ಅದಾವು, ಆಮೇಲೆ ನಿಮಗೆ ಏನೇನು ಸ್ವಲ್ಪ ಒಂದೊಂದು ಟಾಪಿಕ್ಸ್ ಇರ್ತಾವೆ, ಎಷ್ಟು ಓದಿದ್ರು ನೆನಪಿರ್ತಿರೋದಿಲ್ಲ, ಬಟ್ ದೋಸ್ ವಿಲ್ ಬಿ ಇಂಪಾರ್ಟೆಂಟ್ ಟಾಪಿಕ್ಸ್. ರೈಟ್, ನಿಮ್ಗೆ ಗೊತ್ತಿರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ, ಬಟ್ ನಿಮ್ಗೆ ನೆನಪಿರ್ತಿರೋದಿಲ್ಲ. ಅಂಥವಷ್ಟೇ ಸಪ್ರೇಟ್ ಪಾಯಿಂಟ್ಸ್ ಬರ್ಕೋತ ಹೋಗ್ರಿ. ಪ್ರಾಪರ್ ಆಗಿ ಕೂತು A4 ಶೀಟ್ ತೊಗೊಂಡು ನಾ ಸ್ಟಾರ್ಟ್ ಮಾಡ್ತೇನೆ ರೀ, ವಾಟರ್ ಡಿಮಾಂಡ್ದಿಂತ್ರ ಈ ಫಾರ್ಮುಲಾ ಬೇಸಿಕ್ಸಿಂತ್ರ ಮಾಡ್ತನು, ಅದೆಲ್ಲ ನಿಮಗೆ ಟೈಮ್ ಇಲ್ಲ, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಮೇನ್ ಥಿಂಗ್ ನಾನೇನು ಹೇಳ್ತನು, ಲಾಸ್ಟ್ ಟೈಮು ಹೇಳಿದ್ನಿ, ಥಿಯರಿ ಎಕ್ಸಾಮ್ ಒಳಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಸ್ಕೋರ್ ಮಾಡಿರಿ. ಇಂಟರ್ವ್ಯೂ ಒಳಗೆ ನಿಮಗೇನು ಟೆನ್ಷನ್ ಇರೋದಿಲ್ಲ, ನಿಮಗೆ ಮಿನಿಮಮ್ ಮಾರ್ಕ್ಸ್ ಬಿದ್ದರು. ಸಿ ಐ ಆಮ್ ಟೆಲಿಂಗ್ ದಿಸ್ ಪಾಯಿಂಟ್ ನಾವು, ಐ ಶುಡ್ ಹ್ಯಾವ್ ಟೋಲ್ಡ್ ಇನ್ ದ ಬಿಗಿನಿಂಗ್ ಓನ್ಲಿ. ರಿಮೆಂಬರ್ ದಿಸ್. ಆಲ್ ರೈಟ್, ಸೊ ನಿಮ್ಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಈ ಥಿಯರಿ ಪೇಪರ್ ಒಳಗೆ ಸ್ಕೋರ್ ಮಾಡಿರಿ. ಯಾಕಂದರೆ ಯುವರ್ ಫೈನಲ್ ಸಿಲೆಕ್ಷನ್ ಡಿಪೆಂಡ್ಸ್ ಅಪಾನ್ ದಿಸ್ ಥಿಯರಿ ಮಾರ್ಕ್ಸ್, ದ್ಯಾಟ್ ಈಸ್ ಎಕ್ಸಾಮ್ ಮಾರ್ಕ್ಸ್ ಆ್ಯಸ್ ವೆಲ್ ಆ್ಯಸ್ ಇಂಟರ್ವ್ಯೂ ಟುಗೆದರ್ ನಿಮ್ಮದು ಸಿಲೆಕ್ಷನ್ ಇರುತ್ತೆ. ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಅಂತೂ ಕೊಡಬೇಕು ಅವರು. ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಅಷ್ಟೇ ಸಿಕ್ಕರೂ ಇಲ್ಲಿ ಎಷ್ಟು ಸ್ಕೋರ್ ಮಾಡಿರ್ಬೇಕಂದ್ರೆ ಆಲ್ ಟುಗೆದರ್ ಯುವರ್ ಮಾರ್ಕ್ಸ್ ಶುಡ್ ಬಿ ಮೋರ್. ಆಮೇಲೆ ಈ ಎಕ್ಸಾಮ್ ಒಳಗೆ ನೀವು ಮಾರ್ಕ್ಸ್ ಸ್ಕೋರ್ ಮಾಡೋದು ನಿಮ್ಮ ಕೈ ಒಳಗೈತಿ, ಇಂಟರ್ವ್ಯೂ ನಿಮ್ಮ ಕೈ ಒಳಗಿಲ್ಲ. ಸೊ ನಿಮ್ಮ ಕೈ ಒಳಗೆ ಏನೈತಿ ಅದನ್ನು ನೀವು 100% ಅಲ್ಲ 1000% ಪ್ರಯತ್ನ ಮಾಡಿ ಪಡ್ಕೊಳಕ್ಕೆ ಟ್ರೈ ಮಾಡಿರಿ. ಅಂದರೆ ನಿಮಗೆ ಏನಾಗ್ತೈತಿ ಇಂಟರ್ವ್ಯೂ ಮಾರ್ಕ್ಸ್ ಸ್ವಲ್ಪ, ಯಾಕಂದ್ರೆ ಮೊನ್ನೆ ನಾವು ಇಂಟರ್ವ್ಯೂ ಗೈಡೆನ್ಸ್ ಕೊಟ್ವಿ ಇಲ್ಲಿ ಬೆಳಗಾವಿ ಒಳಗೆ ಫಾರ್ WRD. ಸೊ ಎಷ್ಟೋ ಸ್ಟೂಡೆಂಟ್ಸ್ ಟೆಕ್ನಿಕಲಿ ದೇ ವೇರ್ ವೆರಿ ಸ್ಟ್ರಾಂಗ್, but they were not able to answer the simple questions like introduce yourself, what are your hobbies. ಸೊ ಇದನ್ನೆಲ್ಲ ಸ್ವಲ್ಪ ಆನ್ಸರ್ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಹೀಗೆಲ್ಲ ಬರಲಿಲ್ಲ ಅಂದ್ರೂ ನಿಮ್ದು ಇಲ್ಲಿ ಹೆಚ್ಚು ಮಾರ್ಕ್ಸ್ ಬಂದಿತ್ತು ಅಂದ್ರೆ ಅಲ್ಲಿ ಆಟೋಮೆಟಿಕ್ಲಿ ಫೈನಲ್ ಸೆಲೆಕ್ಷನ್ ಆಕೈತಿ, ತಿಳಿತು. ಸೊ 1 month ಐತಿ, ಎಷ್ಟು ಸಾಧ್ಯ ಆಗ್ತೈತಿ ಇಷ್ಟು 24 hours into 30 ಹಿಂಡಾಗಿ ಟ್ರೈ ಮಾಡಿರಿ. ಗ್ರ್ಯಾಬ್ ಆಲ್ ದಿಸ್ ಟೈಮ್, ಬಿಕಾಸ್ ಟೈಮ್ ಈಸ್ ನಾಟ್ ಫ್ರೀ. ರಿಮೆಂಬರ್ ದ್ಯಾಟ್ ದಿಸ್ 30 days ವಿಲ್ ಡಿಸೈಡ್ ಯುವರ್ ಫ್ಯೂಚರ್. ಎಕ್ಸಾಮ್ ಮುಗೀತಂದ್ರೆ ರಿಪೆಂಟ್ ಮಾಡೋದಿಂದ್ರೆ ಏನೂ ಸಿಗೋದಿಲ್ಲ, ಬರೀ ರಿಪೆಂಟ್ ಮಾಡ್ಕೊಂಡು ಕೂಡೋದಾಕೈತಿ. ಬಿಕಾಸ್ ದ ರಿವರ್ಸ್ ಆಲ್ವೇಸ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್, ಇಟ್ ವಿಲ್ ನೆವರ್ ಕಮ್ ಬ್ಯಾಕ್. ಸೊ ಸೇಮ್ ವೇ ಇಟ್ ಈಸ್ ವಿತ್ ಟೈಮ್ ವಿಲ್ ನೆವರ್ ಕಮ್ ಬ್ಯಾಕ್. ಸೊ 30 days ಟೈಮ್ ಏನೈತಿ ಪ್ರಾಪರ್ ಆಗಿ ಸೀರಿಯಸ್ ಆಗಿ ಸಿಕ್ಕಾಪಟ್ಟಿ 24/30 ಯುಟಿಲೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಇದನ್ನೆಲ್ಲ ನೋಡೋದಿದ್ರೆ ನನಗೂ ಓದೋಂಗೆ ಅನ್ಸುತ್ತೆ ಆ್ಯಕ್ಚುಲಿ, ಬಟ್ ದಿಸ್ ಇಸ್ ನಾಟ್ ಮೈ ಡ್ರೀಮ್. ಮೈ ಏಮ್ ಆ್ಯಂಡ್ ಡ್ರೀಮ್ ಈಸ್ ಟು ಹೆಲ್ಪ್ ಯು ಗೈಸ್ ಆ್ಯಂಡ್ ಮೇಕ್ ಯುವರ್ ಡ್ರೀಮ್ ಕಮ್ ಟ್ರೂ. All right, so don't forget Sandpoint is there with you, and prepare well for this written test. And for interview, don't worry, we are there. We will guide you completely 100% efficiently. All right, so ಇದನ್ನೊಂದು ಸ್ವಲ್ಪ ಕೂತು ಸೀರಿಯಸ್ ಆಗಿ 30 days ಓದ್ರಿ, ಮುಂದಿನ ನಮ್ಮಲ್ಲಿ ಬಿಟ್ಬಿಡ್ರಿ. All right, so saying this, all the very best, prepare well.